ಬಿಸ್ನೆಸ್ ಮ್ಯಾನೇಜರ್ ಕರ್ನಾಟಕ ಹೆಡ್ ನಮಸ್ಕಾರ. ಇವರು ಅಂಗಡಿ ಸರ್ ಅಂತ. ಆಯ್ತು. ಈ ಟ್ರ್ಯಾಕ್ಟರ್ನ ನಾವು ತಯಾರು ಮಾಡೋಕ್ಕೆ ಉದ್ದೇಶ ಏನಿತ್ತು ಅಂದರೆ ಈಗ ನಮ್ಮ ದೇಶದಲ್ಲಿ ಎಲ್ಲ ಮಾರ್ಕೆಟಲ್ಲಿ 30 HP ಇಂದ ಹಿಡ್ಕೊಂಡು 60, 70, 80 HP ವರೆಗೆ ಬೇರೆ ಬೇರೆ ದೊಡ್ಡ ಕಂಪ್ನಿಗಳಿಂದ ಟ್ರ್ಯಾಕ್ಟರ್ ತಯಾರಾಗ್ತಾ ಇದ್ವು. ಆದರೆ ಸಾಲು ನಡುವೆ ಕೆಲಸ ಮಾಡೋಕ್ಕೆ, ಗಳೆ ಕೆಲಸ ಮಾಡೋಕ್ಕೆ, ಕಳೆ ತೆಗಿಯೋಕ್ಕೆ, ಸ್ಪ್ರೇ ಮಾಡೋಕ್ಕೆ ಚಿಕ್ಕ ಟ್ರ್ಯಾಕ್ಟರ್ ಅವಶ್ಯಕತೆ ಬಹಳ ಇತ್ತು. ಯಾಕಂದರೆ ಈಗಿಂದ ನಮ್ಮ ಒಂದು ಕೃಷಿ ಕಾರ್ಮಿಕರ ಪರಿಸ್ಥಿತಿ ಅಂದರೆ ಸಿಗಲ್ಲ. ಆ ಒಂದು ಸೀನ್ರಿ ಇದನ್ನ ಇಟ್ಕೊಂಡು ಕಂಪನಿ ಏನು ಯೋಚನೆ ಮಾಡ್ತಂದರೆ ಈ ಎಲ್ಲ ಚಿಕ್ಕ ಅಂದರೆ 4 ಅಡಿ ಸಾಲಿನಲ್ಲಿ ಕೆಲಸ ಮಾಡೋ ಎಲ್ಲ ಒಂದು ಬೆಳೆಗಳ ನಡುವೆ ಕೆಲಸ ಮಾಡಿ ಆ ಉದ್ದೇಶಕ್ಕೆ ನಾವು ಟ್ರ್ಯಾಕ್ಟರ್ ಬೇಕೇ ಬೇಕಂತೇಳಿ ಇದನ್ನು ತಯಾರು ಮಾಡಿದ್ದೀವಿ. ಸೊ ಮೂಲ ಉದ್ದೇಶ ಅಂತಂದರೆ ಈ ಬೆಳೆ ಸಾಲು ನಡುವೆ ಕೆಲಸ ಮಾಡೋ ಉದ್ದೇಶಕ್ಕಾಗಿ ಟ್ರ್ಯಾಕ್ಟರ್ ತಯಾರು ಮಾಡಿದ್ದೀವಿ. ಇದು ಬಂದು ನಿಮಗೆ 1 ಸಿಲಿಂಡರ್ ಇಂಜಿನ್ ಇದೆ, ಸಿಂಗಲ್ ಸಿಲಿಂಡರ್ ಡೀಸೆಲ್ ಇಂಜಿನ್ ಇದೆ, ಹಾಗೆ ವಾಟರ್ ಕೂಲ್ಡ್ ಇಂಜಿನ್. ವಾಟರ್ ಕೂಲ್ಡ್ ಇರೋದ್ರಿಂದ ನೀವು ಗಂಟೆಗಟ್ಟಲೆ ಟ್ರ್ಯಾಕ್ಟರ್ ಅನ್ನ ನಡೆಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ, ಅದರ ಎಫಿಷಿಯನ್ಸಿ ತಾಕತ್ತು ಕಡಿಮೆ ಆಗೋದಿಲ್ಲ. ಇದು ಈ ಇಂಜಿನಿನ ಮೇನ್ ಫೀಚರ್. ಹಾಗೆ ಸೆಲ್ಫ್ ಸ್ಟಾರ್ಟ್ ಇದೆ, ಅಂದರೆ ನಮ್ಮ ಚಾವಿಯಿಂದ ದೊಡ್ಡ ಟ್ರ್ಯಾಕ್ಟರ್ ಯಾವ ರೀತಿ ಸ್ಟಾರ್ಟ್ ಮಾಡ್ತೀವೋ ಆ ಥರ ಸ್ಟಾರ್ಟ್ ಆಗುತ್ತೆ. ಹಾಗೆ ಸಿಂಗಲ್ ಕ್ಲಚ್ ಇದೆ. ನಂತರ ಗೇರ್ ಬಾಕ್ಸ್ ಸಿಸ್ಟಮಲ್ಲಿ ಟೋಟಲ್ ಆಗಿ 6 ಫಾರ್ವರ್ಡ್ ಸ್ಪೀಡ್ ಇದೆ, 2 ರಿವರ್ಸ್ ಸ್ಪೀಡ್ ಇದೆ. ಓಕೆ, ಗೇರ್ ಬಾಕ್ಸ್ ಅಲ್ಲಿ. ಸೊ ಇದು ನಿಮಗೆ ಉಳುಮೆ ಮಾಡೋಕೆ ಏನು ಮೇನ್ ಉದ್ದೇಶ ಇರುತ್ತೆ ಈ ಟ್ರ್ಯಾಕ್ಟರಿಂದ, ಅದು ಎಲ್ಲ ಸ್ಯಾಟಿಸ್ಫೈ ಆಗುತ್ತೆ. ಹಾಗೆ ಚಿಕ್ಕ ಪುಟ್ಟ ಏನಾದರೂ ನಮ್ಮ ರೈತರು ಬೆಳೆದಿರುವಂಥ ಒಂದು ಬೆಳೆಗಳನ್ನ ಹೊಲದಿಂದ ಮನೆಗೆ, ಮನೆಯಿಂದ ಮತ್ತೆ APMCಗೆ ಸಾಗಣೆ ಮಾಡೋಕ್ಕೆ ಏನು ಚಿಕ್ಕ ಟ್ರೇಲರ್ ನಡೆಸ್ಬೇಕು, ಆ ಉದ್ದೇಶಕ್ಕೆ ಟ್ರ್ಯಾಕ್ಟರ್ನು ಬಳಸ್ಕೊ ಆ ಥರ ಗೇರ್ ಬಾಕ್ಸ್ ಡಿಸೈನ್ ಆಗಿದೆ. ಹಾಗೆ ರೋಟಾವೇಟರ್ ಅಲ್ಲಿ 2 ಸ್ಪೀಡ್ ಇದೆ, 540 RPM ಇದೆ, 1000 RPM ಎರಡೂ ಕೂಡ ಕೊಟ್ಟಿದ್ದೀವಿ ಈ ಟ್ರ್ಯಾಕ್ಟರ್ ಅಲ್ಲಿ. ಯಾಕಂತ ಹೇಳಿದ್ರೆ ಈಗ ಕೆಲವೊಮ್ಮೆ 540 ಅಂದ್ರೆ ರೋಟಾವೇಟರ್ ಹಿಂದ್ಗಡೆ ಹೆವಿ ಕೆಲಸ ಇದೆ, ಆ ಸಮಯದಲ್ಲಿ 540 RPM ಯೂಸ್ ಮಾಡ್ತೀವಿ. ಹಾಗೆ 1000 RPM ಇದೆ, ಅದು ಏನಂತಂದ್ರೆ ನೀರನ್ನ ಮೇಲೆ ಲಿಫ್ಟ್ ಮಾಡೋಕ್ಕೆ, ಆ ಉದ್ದೇಶಕ್ಕೋಸ್ಕರ ನಾವು 1000 RPM ಅನ್ನ ರೈತರಿಗೆ ಅಲ್ಲೇ ಕೊಟ್ಟಿರೋದು, ಬಳಸಲಿ ಅಂತೇಳಿ. ಹಾಗೆ ಬ್ರೇಕ್ ಸಿಸ್ಟಮ್ ಬಂದು ಡ್ರೈವ್ ಸಿಸ್ಟಮ್ ಬ್ರೇಕ್ ಇದೆ. ನಿಮಗೆ ಉಳುಮೆ ಮಾಡುವಾಗ ಸಿಂಗಲ್ ಬ್ರೇಕ್ ಯೂಸ್ ಮಾಡಿ ಗಾಡಿಯನ್ನು ಅತಿ ಚಿಕ್ಕ ದಾಯದಲ್ಲಿ ಟರ್ನ್ ಮಾಡ್ಬೋದು ಫೆಸಿಲಿಟಿ ಕೂಡ ಈ ನಮ್ಮ ಟ್ರ್ಯಾಕ್ಟರ್ಲಿದೆ. ಹಾಗೆ ಇನ್ನು ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಈ ನಮ್ಮ ದೊಡ್ಡ ಟ್ರ್ಯಾಕ್ಟರ್ ಅಲ್ಲಿ ಯಾವ ತರ ADDC ಅಂತ ಇದೆ, ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್ ಸಿಸ್ಟಮ್, ಆ ಸಿಸ್ಟಮ್ ಕೂಡ ನಾವು ಇದರಲ್ಲಿ ಅಳವಡಿಸಿದೀವಿ. ಈ ಚಿಕ್ಕ ಟ್ರ್ಯಾಕ್ಟರ್ ಆದ್ರೂ ಕೂಡ ಏನೇ ಆದ್ರೂ ಭೂಮಿಯಲ್ಲಿ ಒಳಗಡೆ ಕೆಲಸ ಮಾಡುವಾಗ ಏನಾದ್ರು ಸ್ವಲ್ಪ ಗಟ್ಟಿಯಾದದ್ದು ಏನಾದ್ರು ಕಲ್ಲಾಗ್ಲಿ ಬೇರಾಗ್ಲಿ ಬಂದ್ರೆ ಅದು ಆಟೋಮೆಟಿಕ್ ಆಗಿ ಸೆನ್ಸ್ ಆಗಿ ಮೇಲೆ ಎದ್ದು ಮತ್ತೆ ತನ್ನ ಜಾಗಕ್ಕೆ ತಾನೇ ಕುತ್ಕೊಳ್ಳುವಂತ ಮೆಕ್ಯಾನಿಸಮ್ ಉಳ್ಳ ಹೈಡ್ರಾಲಿಕ್ ಸಿಸ್ಟಮ್ ಅನ್ನ ನಾವು ಕೊಟ್ಟಿದ್ದೀವಿ. ಹಾಗೆ ಕಂಫರ್ಟ್ ವೈಸ್ ಹೇಳಿದ್ರೆ ಎರ್ಗೊನಾಮಿಕಲಿ ಡಿಸೈನ್ಡ್ ಸೀಟ್ ಎಲ್ಲ ಇದೆ. ಯಾವುದೇ ಕಾರಣಕ್ಕೂ ನಿಲ್ದೇನೆ ಗಾಡಿ ಆಪರೇಟರ್ ಅಂದ್ರೆ ಡ್ರೈವರ್ಗಳು ಟ್ರ್ಯಾಕ್ಟರ್ ಅನ್ನ ವಿಶ್ರಾಮಕ್ಕೆ ನಿಲ್ಲಿಸಲಾರ್ದೇನೆ ಆರಾಮಾಗಿ 3-4 ಗಂಟೆವರೆಗೆ ಕೆಲಸ ಆರಾಮಾಗಿ ಮಾಡ್ತಾರೆ. ಇದರಲ್ಲಿ ಎಲ್ಲ ರೀಚ್ ಕೂಡ ಸುಲಭವಾಗಿದ್ದಾವೆ, ಹೈಡ್ರಾಲಿಕ್ ಲಿವರ್ಗಳು ಕೂಡ ಇದಾವೆ. ಹಾಗೆ ಸ್ಟೇರಿಂಗ್ ಸ್ಮೂತ್ ಸ್ಟೇರಿಂಗ್ ಇದೆ. ಯಾಕಂತ ಹೇಳಿದ್ರೆ ನಾವು ಕಿಂಗ್ ಪಿನ್ ಅಲ್ಲಿ ಆ ಸಿಸ್ಟಮ್ ಕೊಟ್ಟಿದ್ದೀವಿ, ಡಿಸೈನ್ ಆ ತರನೇ ಇದೆ. ಸೊ ಈಸಿಯಾಗಿ ಸ್ಟೇರಿಂಗ್ ಸಿಸ್ಟಮ್ ತಿರುಗುತ್ತೆ. ಆ ತರ ಮೆಕ್ಯಾನಿಸಮ್ ಇದರಲ್ಲಿ ಅಳವಡಿಸಿದ್ದೀವಿ ಸರ್. ಇದು ನೋಡಿ ನಿಮಗೆ ಔಟರ್ ಟು ಔಟರ್ 2.5 ಅಡಿ 30 ಇಂಚ್ ಇದೆ. 2.5 ಅಡಿ 30 ಇಂಚ್ ಅಷ್ಟೇ. 30 ಇಂಚ್ ಮಾತ್ರ ಇದು ಇದೆ. ಹಾಗೆ ಉದ್ದದಲ್ಲಿ ನಿಮಗೆ 6 ಅಡಿ ಇದೆ. ಸೊ ನೀವು ಅಡಿಕೆ ತೋಟದಲ್ಲಿ ಆಗ್ಲಿ ಮತ್ತೆ ಬೇರೆ ಇನ್ನೊಂದು ಹತ್ತಿ ಆಯ್ತು, ಆಮೇಲೆ ಕಬ್ಬು, ಈ ಎಲ್ಲಾ ಬೆಳೆಗಳಲ್ಲಿ ಟರ್ನ್ ಮಾಡೋಕ್ಕೋಸ್ಕರ ಈ ಚಿಕ್ಕದಾಗಿ ಡಿಸೈನ್ ಕೂಡ ಆಗಿದೆ. ರೈತರು ನಾವು ಮ್ಯಾಕ್ಸಿಮಮ್ ಆಗಿ ನಾವು ಈ ಫೀಡ್ಬ್ಯಾಕ್ ನ ಹೇಳೋದು, ಈಗೇನ್ ನಮ್ಮ ರೈತರು ಬಳಕೆ ಏನ್ ಮಾಡ್ತಾ ಇದಾರೆ ನಮ್ಮ ಈ ಟ್ರ್ಯಾಕ್ಟರ್ನ, ನಮ್ಮ ರೈತರು ಅವ್ರ ಫೀಡ್ಬ್ಯಾಕ್, ಅವ್ರು ಹೇಳಿರೋ ಒಂದು ಫೀಡ್ಬ್ಯಾಕ್ ಇಂದಾನೆ ನಾವು 1 ಲೀಟರ್ ಗಂಟೆಗೆ ಉಳುಮೆನಲ್ಲೇನೆ 1 ಲೀಟರ್ ತಗೊಳುತ್ತೆ ಅಂತ ನಾವು ಹೇಳ್ತಾ ಇದೀವಿ ಸರ್. ಇನ್ನು ಮಾಮೂಲಾಗಿ
ರೆಗ್ಯುಲರ್ ರೂಟೀನ್ ಸರ್ವಿಸಿಗೆ ನಮ್ಮ ಡೀಲರ್ಶಿಪ್ಪಲ್ಲಿರುವಂಥ ಮೆಕ್ಯಾನಿಕ್ ಇದ್ದಾರೆ, ಅವರೇ ಸರ್ವಿಸನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ಯಾವುದೋ ತೊಂದರೆ ಮೇಜರ್ ಅವ್ರಿಗೆ ಅರ್ಥ ಆಗದೆ ಇರುವಂಥ ಸಮಸ್ಯೆಗಳಿಗೆ ನಮ್ಮ ಶ್ರೀಧರ್ ಅಂತೇಳಿ ಕಂಪನಿ ಸರ್ವಿಸ್ ಇಂಜಿನಿಯರ್ ಇದ್ದಾರೆ, ಅವರೇ ರಿಸಾಲ್ವ್ ಮಾಡಿ ಅವ್ರಿಗೆ ಕೋಚಿಂಗ್ ಮಾಡಿ ಕೊಡ್ತಾರೆ. ಟೋಟಲ್ ನಾವು 600 ಗಂಟೆವರೆಗೆ ಉಚಿತ ಸರ್ವಿಸ್ ಕೊಡ್ತೇವೆ. ಹಾಗೆ 1 ವರ್ಷದ ಒಂದು ವರ್ಷ ಅಥವಾ 600 ಗಂಟೆ ಅಲ್ಲಿವರೆಗೂ ಉಚಿತ ಸೇವೆ ಇರುತ್ತೆ. ಹಾಗೆ ನೀವು ಮೇಂಟೆನೆನ್ಸ್ ಕಾಸ್ಟ್ ವೈಸ್ ಹೋದ್ರೆ ಇಂಜಿನ್ ಅಲ್ಲಿ 1 ಲೀಟರ್ 800 ml ಅಲ್ಲಿ ಇಂಜಿನ್ ಆಯಿಲ್ ಚೇಂಜ್ ಆಗುತ್ತೆ. ಬರೀ 1 ಲೀಟರ್ 800 ml ಅಲ್ಲಿ ಇಂಜಿನ್ ಆಯಿಲ್ ಚೇಂಜ್ ಆಗುತ್ತೆ. ಹಾಗೆ ಗೇರ್ ಬಾಕ್ಸ್ ಅಲ್ಲಿ 13.5 ಲೀಟರ್ ಇದೆ, ಅಷ್ಟರಲ್ಲಿ ಗೇರ್ ಆಯಿಲ್ ರಿಪ್ಲೇಸ್ ಆಗುತ್ತೆ. ಹಾಗೇನೆ ಡೀಸೆಲ್ ಕೆಪಾಸಿಟಿ ಬಂದು ಡೀಸೆಲ್ ಟ್ಯಾಂಕಲ್ಲಿ 15 ಲೀಟರ್ ಡೀಸೆಲ್ ಇದು ತಗೊಳುತ್ತೆ. ಸೊ ಮಾರ್ನಿಂಗ್ ಬೆಳಗ್ಗೆ ನೀವು 15 ಲೀಟರ್ ಹಾಕಿದ್ರೆ ಸಾಯಂಕಾಲವರೆಗೆ ಮತ್ತೆ ರನ್ ಮಾಡ್ಬೋದಂಗೆ ಗಾಡಿಯನ್ನು ಓಡುತ್ತೆ ಸರ್. ನಾವು ಡೋರ್ ಸ್ಟೆಪ್ ಅಲ್ಲಿ ಸರ್ವಿಸ್ಗೆ ನಾವು ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ. ಸೊ ಇಲ್ಲಿಂದ ಅಂದ್ರೆ ಕಲಬುರಗಿಯಿಂದ ರೈತರ ಮನೆಯವರೆಗೆ ಏನು ತಲುಪಬೇಕು, ಅಲ್ಲಿಂದ ಈ ಕಡೆ ಏನು ಬರಬೇಕು, ಆ ಒಂದು ಕಾಸ್ಟ್ ಅಂದ್ರೆ ಪೆಟ್ರೋಲ್ ಬೈಕದ್ದು ಪೆಟ್ರೋಲ್ ಇರ್ಬೋದು ಅಥವಾ ಬಸ್ ಚಾರ್ಜ್ ಇರ್ಬೋದು, ಅದನ್ನು ನಾವು ರೈತರ ಕಡೆಯಿಂದ ತಗೊಳ್ತೀವಿ. ಹಾಗೆ ಇನ್ನು ಉಳಿದಿದ್ದು ಎಲ್ಲ ಪಾರ್ಟ್ಸ್ ವೈಸ್ ಭಾಳ ಲೋಕಲ್ ಆಗಿ ಎಲ್ಲ ಯಾವುದೇ ತೊಂದರೆ ಇರಲಾರ್ದೆ ಸಿಗುತ್ತೆ. ಹಾಗೆ ಚೀಪ್ ಕೂಡ ಇದಾವೆ. ಇದರಲ್ಲಿ ಬಳಸಿರುವಂಥ ಪಾರ್ಟ್ಸ್ಗಳು ಎಲ್ಲ ಇಂಡಿಯನ್ ಮೇಕ್ ಇರೋದ್ರಿಂದ ಕಡಿಮೆ ಕಾಸ್ಟಿಂಗ್ ಇದೆ. ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ದೇಶದ ಟ್ರ್ಯಾಕ್ಟರ್ನ ಹೋಲಿಕೆ ಮಾಡೋದಲ್ಲಿ ಇದು ಕಡಿಮೆ ಇಲ್ಲ. ನಾವು ಎಕ್ಸ್ಪೋರ್ಟ್ ಕೂಡ ಮಾಡೋಕ್ಕೆ ನಾವು ಟೈಅಪ್ ಆಗಿದ್ದೀವಿ. ಈಗ ಸದ್ಯಕ್ಕೆ ಶ್ರೀಲಂಕಾ, ನೇಪಾಳ ಅಲ್ಲಿ ರೈತರಿಗೆ ಕೂಡ ಡಿಮ್ಯಾಂಡ್ ಬಂದಿದೆ. ಅಲ್ಲಿಗೂ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಸರ್. ನನ್ನ ಹೆಸರು ಶ್ರೀಧರ್ ಅಂತ. ನಾನು ಅಪೋಲೋ ಕಂಪ್ನಿಯಲ್ಲಿ ಸರ್ವಿಸ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್? ಸರ್ ನಾನು ಮಾಡ್ತಾ ಈಗ 2.5 ವರ್ಷ ಆಯ್ತು ಸರ್. ಈಗ ಓಕೆ, ಸರ್ವಿಸ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಸರ್ವಿಸ್ ನೋಡಿ ಸರ್, ಈಗ ನಮ್ಮ ಟ್ರ್ಯಾಕ್ಟರ್ದು 600 ಗಂಟೆ ಅಥವಾ 1 ವರ್ಷ ಎರಡರಲ್ಲಿ ಯಾವ್ದು ಮೊದಲಾಗುತ್ತೆ ಅದು ಇರುತ್ತೆ ವಾರಂಟಿ. ಓಕೆ. 600 ಗಂಟೆವರೆಗೂ ನಾವು ಸರ್ವಿಸ್ ಕೊಡ್ತೀವಿ ಅವರಿಗೆ ಫ್ರೀಯಾಗಿ, ಅಂದರೆ ಸರ್ವಿಸ್ ಚಾರ್ಜ್ ಇರೋದಿಲ್ಲ. ಅದರಲ್ಲಿ ಏನೇ ಆಗಲಿ, ಇಂಜಿನ್ಗೆ ಏನೇ ಆಗಲಿ, ಗೇರ್ ಬಾಕ್ಸ್ ಏನೇ ಆಗಲಿ, ನಮ್ಮ ಕಂಪ್ನಿ ಕಡೆಯಿಂದ ರಿಪ್ಲೇಸ್ಮೆಂಟ್ ಮಾಡಿ ಪಾರ್ಟ್ಸ್ ರಿಪ್ಲೇಸ್ಮೆಂಟ್ ಇರುತ್ತೆ. ಓಕೆ. ಏನೇ ಆದರೂ ಸರ್ವಿಸ್ ನೋಡಿ ಸರ್, ಜನರಲ್ ಸರ್ವಿಸ್ ಒಂದು 4 ಸರ್ವಿಸ್ ಇರುತ್ತೆ ಫ್ರೀ ಸರ್ವಿಸಲ್ಲಿ. ಫಸ್ಟು, ಸೆಕೆಂಡು, ತರ್ಡ್ ಅಂತ. ಫಸ್ಟ್ ಸರ್ವಿಸು 50 ತಾಸು, 2ನೇ ಸರ್ವಿಸು 200 ತಾಸು, 3ನೇ ಸರ್ವಿಸು 400 ತಾಸಿಗೆ ಇರುತ್ತೆ, 4ನೇ ಸರ್ವಿಸು 600 ತಾಸಿಗೆ ಇರುತ್ತೆ ಸರ್. ಓಕೆ. ಹಾಂ ಸರ್. ಶೋರೂಮ್ಗೆ ಬರ್ಬೇಕಂತ ಏನಿಲ್ಲ ಸರ್. ಈಗ ನಾವು ಡೋರ್ ಟು ಡೋರ್ ಸರ್ವಿಸೇ ಕೊಡ್ತೀವಿ. ಅದಕ್ಕೆ ಅಲ್ಲಿ ನಮ್ಮ ಹುಡುಗರು ಯಾರು ಬಂದಿರ್ತಾರಲ್ಲ ಮೆಕ್ಯಾನಿಕ್ಗಳದು, ಅವ್ರಿಗೆ ಏನು ಮಾಡ್ಬೇಕು, ನೀವೇ ಅವ್ರಿಗೆ ಹೋಗಿ ಬರೋ ಖರ್ಚು ಅಷ್ಟೇ, ಪೆಟ್ರೋಲ್ ಖರ್ಚು ಏನಿರುತ್ತೆ ಅದಷ್ಟು ಕೊಟ್ಬಿಟ್ರೆ ಅಲ್ಲೇ ಬಂದು ಮಾಡಿ ಹೋಗ್ತಾರೆ. ಓಕೆ. ನೀವು ಅಲ್ಲಿಂದ ತೊಗೊಂಡ್ಬರ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ 3,000 to 4,000 ರೂಪಾಯಿ ಆಗುತ್ತೆ. ಅಲ್ಲಿಂದ ಓಡಿಸ್ಕೊಂಬರಕ್ಕೂ ಆಗಲ್ಲ.